ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೀ ಆದಂಗೆಲ್ಲ ವಿಡಿಯೋ ಮಾಡ್ತಾನೆ ಇರ್ತೀನಿ. ಹರ್ಷ ಸ್ವೆಟರು ಟೋಪಿ ಹಾಕ್ಕೊಂಡು ಆಟಾಡ್ತಾ ಇದ್ದಾನೆ. ಬೇಸಿಗೆ ಕಾಲ ಥರ ಇಲ್ಲ, ಬರೀ ಚಳಿಗಾಲ ಥರ ಇದೆ ಇವಾಗೆಲ್ಲ. ಈ ಚಳಿಗೆ ದೊಡ್ಡವ್ರಿಗೇನೆ ನೆಗಡಿ ಕೆಮ್ಮು ಆಗುತ್ತೆ, ಇನ್ನು ಮಕ್ಕಳಿಗೆ ಇನ್ನು ಕೇಳಬೇಕಾ? ಅವನಿಗಂತೂ ಸ್ವಲ್ಪ ಥಂಡಿ ಹಾಕಿಲ್ಲ, ಅವನಿಗಂತೂ ನೆಗಡಿ ಕೆಮ್ಮು ಆಗುತ್ತೆ. ಸೊ ಹಂಗಾಗಿ ನಾನು ಸ್ವೆಟರ್ ಟೋಪಿ ಹಾಕ್ಬಿಡ್ತೀನಿ. ಅವನು ಹಾಕಿಸ್ಕೊಳೋದೇ ಇಲ್ಲ, ಅದು ಇದು ಅಂತ ತೋರಿಸ್ಕೊಂಡು ಏನಾದರೂ ಮಾಡಿ ಅವನಿಗೆ ಹಾಕ್ಬಿಡ್ಬೇಕಷ್ಟೆ, ಇಲ್ಲಾಂದರೆ ಅವ್ನು ಹಾಕಿಸ್ಕೊಳಲ್ಲ. ಚಳಿ ಕಣಪ್ಪ ಅಂತಂದಕ್ಕೆ ಅದಕ್ಕೆ ಕೈ ನೋಡಿ ಹೆಂಗೆ ಅನ್ಕೊಂತ ಇದ್ದಾನೆ, ಅದು ಬಿದ್ದೆ ಹೋದ ತಟ್ಟಾಡ್ತಾನೆ ಹಂಗೇನೆ. ಅದಕ್ಕೆ ಬೇರೆ ಅವ್ನು ಚೇರ್ ಬೇರೆ ಕೊಡ್ಸಿದ್ನ, ಇನ್ನು ಆಗೋಯ್ತು. ಯಾವಾಗೂ ಚೇರಲ್ಲೇ ಆಟ ಆಡ್ಕೊತಾ ಇರ್ತಾನೆ. ಜಾಣಿ ಯಾರು ಚೇರು ನಿಂದು? ಯಾರು ಹೇಳಿ ನಿಂದು ಅಂತ? ಅಕ್ಕ ಕಳ್ಳಿ ಆಗವಳು ಇವಾಗ, ಬಚ್ಚಿಕೊಳ್ಳಿ. ಹಿಂಗೆ ಇಟ್ಕೊಂಡು ಕೈ ಅಕ್ಕಂಗೆ ಮಾಡ್ಬೇಕೆ? ಬಾರೆ ನಿನಗಂತ ಹೇಳೋಳು. ಹಿಂಗೆ ಇಟ್ಕೊ, ಫಸ್ಟ್ ಕೈ ಇಟ್ಕೊ. ಜಣಿಗಳಲ್ಲಿ ಬತ್ತ ನೋಡಲಿ, ಜಣಿಲಿ ಗಳು. ಈ ಗೊಂಬೆ ನೋಡೋದು ಹಾಳದು, ನೋಡಲ್ಲ ಅದು. ಅಕ್ಕ ಬತ್ತಲ್ ಬಾರೆ ಅಕ್ಕ ಗಳು. ಜಾಣಿ ಅಕ್ಕನ್ ತೆಗಿಬೇಕೆ? ಇಲ್ಲ, ನಾನು ನಿನ್ನೆ ತೆಗೆಯೋದು ನಾನು. ನೀನೇ ಬೇಕಂತ ಅವ್ರಿಗೆ ಅದ. ಹಿಂಗೆ ಇಟ್ಕ, ಹಿಂಗೆ ಎರಡು ಕೈ ಇಟ್ಕೊಳ್ಳಮ್ಮ ಜಾನಿ. ಪ್ಲೇಟ್ ನಮ್ಮ ಗುಂಡಿದ್ದು ಔಟ್ಫಿಟ್ ಇದು, ಬೆಳಗ್ಗೆದು ಔಟ್ಫಿಟ್. ಬೀಳ್ತೀಯ ಹರ್ಷ? ಹಾಯ್ ಮಾಡು, ಹಾಯ್. ಬೀಳ್ತೆ. ಹಾಯ್. ಹೊಲದಲ್ಲಿ ರಾಗಿ ಒಟ್ಟು ಹಾಕಿದ್ದಾರೆ. ಸೊ ಹಂಗಾಗಿ ರಾಗಿ ಪೈರು ಹಾಕ್ಬೇಕಲ್ಲ, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಬ್ಬ ಆಗಲಿ, ಕುಂಭಾಭಿಷೇಕ ಆದಮೇಲೆ ಮಾಡೋಣ ಅಂತಂದರು. ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೆ, ಅದನ್ನು ನೋಡಿಬಿಟ್ರು ತಲೆ ಬಗ್ಗಿಸ್ಕೊಬಿಟ್ರು ನಮ್ಮ ಅಮ್ಮ. ಅವ್ರಿಗೆ ಏನಂದರೆ ಈ ಥರ ವೀಡಿಯೋ ಎಲ್ಲ ಮಾಡೋದು ಇಷ್ಟ ಆಗೋಲ್ಲ. ಅವ್ರಿಗೆ ಗೊತ್ತಾಗಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಲಿ ಒಂದು ವೀಡಿಯೋ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಈ ಥರ ವೀಡಿಯೋ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಏನೂ ಹೇಳೋಕ್ಕೆ ಹೋಗಲ್ಲ, ಅರ್ಥನೂ ಮಾಡ್ಸೋಕ್ಕೆ ಹೋಗಲ್ಲ. ಅವರೇ ಅರ್ಥ ಮಾಡ್ಕೋಬೇಕು. ನಾವಾಗ ಅರ್ಥ ಮಾಡ್ಸೋಕ್ಕೆ ಹೋದರೆ ಜಗಳ ಆಗುತ್ತೆ. ಸೊ ಹಂಗಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಮಾಮನಷ್ಟು ನಾನು ಅಷ್ಟೊಂದು ಫ್ರೀಡಮಾಗಿ ಮುಡ್ಕೊಳಕ್ಕೆ ಹೋಗಲ್ಲ ದನನ, ಯಾಕಂದರೆ ನಾನು ಭಯ. ಆಮೇಲೆ ಅದು ನೋಡಿ ಹೆಂಗೆ ತೋರಿಸಿದೆ ಕೊಂಬು, ಅದು ಉಜ್ಜಿಸ್ಕೊತಾ ಇದೆ, ಅದಕ್ಕೆಲ್ಲ ಟಿ ಹಾಕಿದೆ ಕೊಂಬು ಹತ್ರ, ಅದಕ್ಕೆ ನೀವ್ಸ್ಕೊತಾ ಇದೆ. ಅಷ್ಟನ್ನು ನೋಡಿ ಹೆಂಗೆ ಮುಂದಕ್ಕೆ ಹೋಗೋನೆ. ಅವನು ನಿದ್ದೆ ಅಭ್ಯಾಸ ಮಾಡಿಬಿಟ್ರೆ ನಿಜವಾಗ್ಲೂ ಯಾರು ಹೇಳ್ದಾಗ ಹಂಗೆ ಹೋಗ್ತಾನೆ ಮುಂದಕ್ಕೆ. ಅದಕ್ಕೆ ಅದನ್ನೇ ಹೇಳ್ತಿದ್ದೆ ನಾನು, ಅಷ್ಟೊಂದು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಡ ಅವನಿಗೆ, ನಾವು ಇಲ್ದಾಗೂ ಅದೇ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನಮ್ಮ ಜೊತೆಲೇ ಇರ್ತಾನೆ, ಯಾವಾಗ ಈಚೆ ಕಡೆ ಹೋಗ್ತಾನೋ ಗೊತ್ತಾಗಲ್ಲ ಅವನು. ಸೊ ಹಾಗಾಗಿ ಅವನ ಜೊತೆಲೇ ಇದ್ದು ನಾವು ಪಕ್ಕದಲ್ಲೇ ನೋಡಿಕೊಂಡು ಹುಷಾರಾಗಿ, ಅದು 2 ಕಣ್ಣು ಇಕ್ಬೇಕು ಮಕ್ಕಳಿಗೆ ಅಂತಂದರೆ. ಒಂದು ಕಣ್ಣಿಕ್ಕೆ ನಿಜವಾಗ್ಲೂ ಸಾಲದದು ಮಕ್ಕಳಿಗೆ ಅಂತಲೇ 2 ಕಣ್ಣನ್ನು ಇಟ್ಕೊಂಡು ನೋಡಬೇಕು. ಅಂತಾನೆ ಇರ್ತಾನೆ. ಹರ್ಷ ಅಂದರೆ ಅಂತಿರ್ತಾನೆ. ಆವಾಗಲೇ ಅದು ಎಲ್ಲಿಗೆ ಹೋಗ್ತಾನೆ ಅನ್ಕೋತಾನೋ, ಅವ್ನು ಹಿಂದಿಂದೆ ಹೋಗ್ಬೇಕು, ನಾವು ಸಿಗೋದೇ ಇಲ್ಲ, ಹಂಗೆ ಹುಡೋಗ್ತಾನೆ. ಅಮ್ಮನ ಹತ್ರ ಬೇರೆ ತೊಟ್ಟಿ ಬೇರೆ ಇದೆ, ಮುಚ್ಚಿರ್ತೀವಿ ಯಾವಾಗೂ. ರೇಕಿದೆ ಒಂದು ವೇಸ್ಟ್ ಅದು ಬಾಗಿಲು, ಅದನ್ನು ಯಾವಾಗೂ ಮುಚ್ಚಿರ್ತೀವಿ. ದನ ಬರ್ತಾವಲ್ಲ, ಅವಕ್ಕೆ ನೀರು ಕುಡಿಬೇಕು ಅಂತಂದ್ಬಿಟ್ಟು ತೆಗಿತಾರೆ. ಸೊ ಹಂಗಾಗಿ ಹೇಳೋಕ್ಕಾಗಲ್ಲ, ಯಾವಾಗ್ಲೂ ಮುಚ್ಚಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಮತ್ತು ದನ ಬೇರೆ ಇದೆ, ಮತ್ತು ರೋಡ್ ಸೈಡ್ ಬೇರೆ ವೆಹಿಕಲ್ಸ್ ಸುಮ್ಮನೆ ಅಡ್ಡಾಡ್ತವೆ. ಸೊ ಹಂಗಾಗಿ ಭಯ, ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ. ಹೀರೆಕಾಯಿ ಬರುತ್ತಲ್ಲ, ಹೀರೆಕಾಯಿನೂ ಮತ್ತು ತುಪ್ಪದ ಹೀರೆಕಾಯಿ ಅಂತ ಬರುತ್ತೆ ಇನ್ನೊಂದು, ಅವೆರಡು ಹಾಕ್ಬಿಟ್ಟು ನಾನು ಬಸ್ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಮತ್ತು ನಾಳೆ ಹಬ್ಬ ಇದೆಯಲ್ಲ, ಕುಂಭಾಭಿಷೇಕ. ಸೊ ಹಂಗಾಗಿ ಎಲ್ಲ ಜನ ಬರ್ತಾರಲ್ಲ, ಅದಕ್ಕೆ ಸುತ್ತಮುತ್ತ ಮನೆ ಸುತ್ತ ಇರೋದೆಲ್ಲ ತಾತ ಕ್ಲೀನ್ ಮಾಡ್ತಾಯಿದ್ದಾರೆ, ಹುಲ್ಲು ಎಲ್ಲನೂ, ಗಿಡ ಹುಲ್ಲು ಎಲ್ಲ. ಚಿಟ್ಟೆ ಬಳ್ಳಿ ಇದೆ, ಅದನ್ನ ಕಿತ್ತಾಕ್ತಾ ಇನ್ನೇನು, ಇಲ್ಲಾಂದರೆ ಸರಿಗೆ ಇನ್ನೊಂದು ಸತಿ ಚಪ್ರ ಹಾಕು ಅಂತಂದರೆ ಚಪ್ರ ಬಿದ್ದೋಗಿದೆ. ಬಿಡಮ್ಮ ಸಾಕು, ಹಂಗೆ ಎಳ್ಕೊಂತೈತೆ ಸಾಕು, ಎಷ್ಟು ಬಿಡುತ್ತೋ ಅಷ್ಟೇ ಸಾಕು ಅಂತ ಅಂದರು. ನಾಳೆ ಹಬ್ಬ ಇದೆಯಲ್ಲ, ಅದಕ್ಕೆ ಫುಲ್ ಕ್ಲೀನಿಂಗ್ ಎಲ್ಲನೂ ಮನೆ ಸುತ್ತ ಇರೋ ಗಿಡ ಎಲ್ಲ ಕಿತ್ತಾಕ್ತಾ ಇದ್ದಾರೆ. ನೋಡಿ ಇಲ್ಲಿ ಹೀರೆಕಾಯಿ ಬಳ್ಳಿ ಇದೆ, ತೋರಿಸ್ತೇನೆ ಅಂಶ. ಇಲ್ಲಿ 2 ಬೆಕ್ಕಿದೆ ನೋಡಿ, ಯಾರೋ ತೊಗೊಂಡ್ಬಂದು ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಅಂಗಡಿ ಮನೆ ಹತ್ರ ಬಿಟ್ಟಿದ್ರು. ಇಲ್ಲೊಂದು ಬಂಡ್ವೆ ಅಡಿಗೊಂದು, ಅಂಗಡಿ ಮನೆ ಹತ್ರ ಒಂದು, ಇಲ್ಲೊಂದು ಸೇರ್ಕೊಬಿಟ್ಟಿದ್ದಾವೆ. ಇದು ಇಲ್ಲಿ ಮ್ಯಾವ್ ಅಂತ ಬಡ್ಕೊತಿದೆ, ಅಲ್ಲಿ ಅಂಗಡಿ ಮನೆ ಹತ್ರ ಎಳ್ದಿಂದನೂ ಅದು ಮ್ಯಾವ್ ಅಂತ ಬಡ್ಕೊತಿದೆ. ಅದಕ್ಕೆ ಎಲ್ಲರೂ ಇದು ಇದ್ಯಾಕೆ ಹಿಂಗೆ ಬಡ್ಕೊತಿದೆ,
ಬಡ್ಕೋಬಾರ್ದು, ತಗೊಂಡೋಗಿ ಹಾಸಿ ಬಿಸಾಕಿದೆ ಅಂತಂದರು. ಅದು ಸಿಕ್ತಿರ್ಲಿಲ್ಲ, ಅದು ಬಾಕ್ಸೊಂದಿಗೆ ಎಲ್ಲ ಹೋಗೋದು. ಅದಕ್ಕೇ ಇಟ್ಕೊಂಡ್ಬಂದೆ, ನಾನು ನೋಡೋಣ ನಂಗೆ ಸಿಗುತ್ತೆ ಅಂತ ನೋಡಿದೆ, ಇಟ್ಕೊಂಡ್ಬಂದು ಇಲ್ಲಿ ಬಿಟ್ಟೆ. ಇವಾಗ ಎರಡೂ ಚೆನ್ನಾಗಿ ಆಟಾಡ್ಕೊತಾ ಇದ್ದಾವೆ ನೋಡಿ. ಇದೇನೆ ಹೀರೆಕಾಯಿ ಬಳ್ಳಿ ಎಷ್ಟು ಚೆನ್ನಾಗಿದೆ, ಅಳ್ಕೊಂಡಿದೆ ಎಲ್ಲನೂ. ಆವಾಗೆ ಸ್ವಲ್ಪ ಆಕಳಾಗಿದ್ದಾವೆ. ಹೊಸ ಮನೆಗೆ ಎಲ್ಲ ಪೈಂಟೆಲ್ಲ ಕ್ಲಿಯರ್ ಆಯಿತು, ಎಲ್ಲ ಮಾಡೋದ್ರು. ಇವಾಗ ಎಲ್ಲ ಅವತ್ತೇ ಕ್ಲೀನ್ ಮಾಡಬೇಡ್ರಿ, ತೊಳಿಬೇಡಿ ಅಂತ ಅಂದರು. ಅದಕ್ಕೆ ನೆಕ್ಸ್ಟ್ ದಿನ ಒಂದು ನೈಟ್ ಬಿಟ್ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಮಾರ್ನಿಂಗ್ ಇವಾಗ ತೊಳಿತಾ ಇದ್ದೀವಿ ಎಲ್ಲನೂ ನೋಡಿ. ಮೆಟ್ಲೆಲ್ಲ ಚೆನ್ನಾಗಿ ಪೈಂಟ್ ಮಾಡ್ಕೊಂಡು ಹೋಗಿದ್ದಾರೆ, ಮತ್ತು ಮೇಲ್ಗಡೆ ಮೋಲ್ಡ್ ಸಮೇತ ಚೆನ್ನಾಗಿ ಸಾರಿಸಿದ್ದಾರೆ, ಚೆನ್ನಾಗಿ ಪೈಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅಜ್ಜಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಬ್ರಷ್ನಾಗ ಮಾಡಿದರೆ ಅವಾಗೆಲ್ಲ ಬ್ರಷ್ನಾಗ ಮಾಡ್ತಿದ್ರು, ಎಲ್ಲ ಸ್ವಲ್ಪ ತೊಟ್ಟಿಕ್ಕೋದು ನೆಲದಾಗೆಲ್ಲ. ಇವಾಗೇನು ಆ ಥರ ಮಾಡಲ್ಲ ಬ್ರಷ್ನಾಗ ಏನು. ಇವಾಗೆಲ್ಲ ರೋಲರ್ ಬಂದಿದ್ದೆಲ್ಲ, ರೋಲಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಎಳ್ಕೊಂಬರ್ತಾರೆ, ಚೆನ್ನಾಗಿ ಮಾಡ್ತಾರಲ್ಲ ಪೈಂಟೆಲ್ಲ ಇವಾಗೆಲ್ಲ. ಹಂಗಾಗಿ ಏನು ಅಷ್ಟೊಂದೇನು ಸೋರಿರಲಿಲ್ಲ, ಯಾವತ್ತೂ ಇರಲಿಲ್ಲ, ಏನೋ ಸ್ವಲ್ಪ ಲೈಟಾಗಿತ್ತು ಅಷ್ಟೇ. ಅದೆಲ್ಲ ಏನು ಮಾಡಿದ್ರು ಅಂದರೆ ಅದೇ ಪಟ್ಟಿ ಕಟ್ತಾರಲ್ಲ, ಪಟ್ಟಿ ಒಳಗೆ ಅದು ಒಂಥರ ಕೆರೆ ಬೆಲೆ ಇದ್ದಂಗೆ ಇರುತ್ತೆ, ಅದರಲ್ಲಿ ತಗೊಂಡೆಲ್ಲ ಉಜ್ಜಿದ್ವಿ. ಸೊ ಹಂಗಾಗಿ ಎಲ್ಲ ಕ್ಲಿಯರ್ ಆಯಿತು. ಇವಾಗ ನೋಡೋಕೆ ಚೆನ್ನಾಗಿ ಕಾಣಿಸಿದೆ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಇವಾಗ ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕೆಲ್ಲ. ನಾಳೆ ಹೆಂಗಿದ್ರು ಹಬ್ಬ ಅಲ್ಲ, ಯಾರನ್ನ ಬಂದು ಇಲ್ಲಿ ಮನಿಕೊಳ್ಳೋರು ಮನಿಕೊಂತಾರೆ, ರೆಸ್ಟ್ ಮಾಡೋರು ಮಾಡ್ತಾರೆ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಮೇಲ್ಗಡೆ ಮೋಡೆಲ್ಲ ಪೇಂಟ್ ಮಾಡಿದಾರಲ್ಲ, ಅದು ಇನ್ನು ಸ್ವಲ್ಪ ಮಿಕ್ಕಿತ್ತು ಪೇಂಟು. ನಮ್ಮ ತಾತ ಮತ್ತೆ ಇನ್ನೊಂದು ಸತಿ ಡಬಲ್ ಕೋಟಿಂಗ್ ಮಾಡ್ಕೊಂಡು ಬಂದರು, ಇನ್ನೊಂದು ಸತಿ ಪೇಂಟ್ ಮಾಡ್ಕೊಂಡು ಬಂದರು. ಚೆನ್ನಾಗಿದೆ, ಅದಕ್ಕೆ ಅದು ಡಬಲ್ ಕಲರ್ ಕಾಣ್ತಿದೆ. ಮತ್ತು ಇವಾಗ ಹಂಗೆ ತೊಟ್ಟಿ ಕ್ಲೀನ್ ಮಾಡ್ತಾಯಿದ್ದೀವಿ. ತಾತ ಎಲ್ಲ ನಾನು ಹೇಳಿದೆ, ತಾತ ಇನ್ನೇನು ಎಲ್ಲ ಫುಲ್ ಕ್ಲೀನ್ ಮಾಡು, ನಾನೆಲ್ಲ ತುಂಬಿಕೊಡು, ನಾನು ಚೆಲ್ತೀನಿ ಆ ಕಡೆಗೆ ಅಂದೆ. ಅದಕ್ಕೆ ತಾತ ಎಲ್ಲ ತುಂಬಿಕೊಡ್ತಾವ್ರೆ. ಫಸ್ಟಿಗೆ 1-2 ಬಕೆಟು ತಾತನೇ ಚೆಲ್ಲಿದ್ರು, ಆಮೇಲೆ ನಾನು ಮತ್ತು ಇನ್ನೊಬ್ಬ ಹುಡುಗ ಪವನ್ ಅಂತಿದ್ದಲ್ಲ ಅವನು ಎಲ್ಲ ಚೆಲ್ಕೊಟ್ವಿ. ಇವಾಗೆಲ್ಲ ಅದು ಫುಲ್ಲು ಪಾಚಿ ಕಟ್ಬಿಟ್ಟಿದೆ, ಅದು ತೊಟ್ಟಿ ನೋಡೋಕ್ಕೆ ಆಗಲ್ಲ. ದನ ಏನಾರ ಬಂದರೆ, ದನ ಏನಾದರೂ ಹೊಲ್ದಕ್ಕೆ ಹೋಗಿ ಬರ್ತಾವಲ್ಲ, ಅವಾಗ ಅವಕ್ಕೆ ಸಖತ್ ಬಾಯ್ಕಾಗಿರುತ್ತಲ್ಲ, ಅವಾಗ ಏನಾರ ಅರಗ್ಬಿಟ್ರೆ ಅವು ಏನೇನು ಗೊತ್ತಾ, ಅದು ಕುಡಿಯೋಲ್ಲ, ಏನಿಲ್ಲ, ಅದು ವಾಸನೆಗೆ ಸ್ಮೆಲ್ಲಿಗೆ ಕುಡಿಯೋಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಡು ತಾತ ಅಂತಂದರೆ ಅದಕ್ಕೆ ಕ್ಲೀನ್ ಮಾಡಿಕೊಡ್ತಾಯಿದ್ದಾರೆ. ಅದು ಪಾಚಿ ಕಟ್ಟಿದೆ ಎಲ್ಲ ಫುಲ್ಲು, ಒಂಥರ ಗ್ರೀನಾಗಿ. ಮುಂಚೆಲಂತೂ ಅಲ್ಲೇ ನಾವು ಪಾತ್ರೆ ತೊಳಿತಾ ಇದ್ದು, ಹಳೆ ಮನೆ ಹತ್ರ ಇದ್ವಲ್ಲ ಅವಾಗ. ಇವಾಗ ಹಳೆ ಮನೆ ಇಲ್ವಲ್ಲ, ಸೊ ಹಂಗಾಗಿ ಆ ಕಡೆ ಸೀಟ್ ಇದೆಯಲ್ಲ, ಆ ಕಡೆ ಸೈಡ್ ಇವಾಗ ದನ ಕಟ್ಟಾಕ್ತೀವಲ್ಲ ಅಲ್ಲಿ ತೊಳಿತೀವಿ. ಮುಂಚೆಲ್ಲ ಈಗ ಅಲ್ಲೇ ತೊಟ್ಟಿ ಇದೆಯಲ್ಲ, ಅದೇ ಕಡೆ ಬಂಡೆ ಇತ್ತು, ಆ ಕಡೆ ಪಕ್ಕದಾಗೆ ಅಲ್ಲೇ ತೊಳ್ಕೊತಿದ್ವಿ. ಅವಾಗ ಯಾವಾಗೂ ಕ್ಲೀನ್ ಮಾಡ್ಕೊತಾ ಇದ್ವಿ. ಇವಾಗ ನಾವು ಆ ಕಡೆ ಹೋಗಲ್ವಲ್ಲ, ಸೊ ಹಂಗಾಗಿ ಯಾರು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಅದಕ್ಕೆ ಇವಾಗ ಹೆಂಗಿದ್ರು ಹಬ್ಬ ಅಲ್ಲ, ಸೊ ಹಂಗಾಗಿ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲನೂ. ಅಜ್ಜಿ ಎಲ್ಲ ಗುಡಿಸ್ದಂಗೆಲ್ಲ ನಾನು ಸ್ವಲ್ಪ ಮರದಾಗೆಲ್ಲ ಹಿಂಗೆ ಎತ್ತು ಬಕೆಟಾಗಿ ಒಯ್ದೆ. ಅಷ್ಟರಿಗೆ ಹರ್ಷ ಎದ್ದ, ಇನ್ನೆಲ್ಲ ಫುಲ್ ಕಂಪ್ಲೀಟ್ ಆಯಿತು. ರೂಮ್ 2 ಮತ್ತು ಹಾಲು ಮತ್ತು ಡೈನಿಂಗ್ ಹಾಲು ಎಲ್ಲ ಕ್ಲೀನ್ ಆಯಿತು. ಹಂಗಾಗಿ ಅಜ್ಜಿ ಸರಿ ನೀನು ಎತ್ಕೊಳ್ಳಮ್ಮ, ಇನ್ನೆಲ್ಲ ಆಗಿದೆ, ಇದೊಂದು ಹಾಲೊಂದು ಒರೆಸ್ಕೊಬತ್ತೀನಿ ಅಂದರು. ಸೊ ಹಂಗಾಗಿ ಒರೆಸ್ತಾ ಇದ್ದಾರೆ ನೋಡಿ. ಯಾವ ಥರ ಚೆನ್ನಾಗಿ ಕಾಣ್ತಿದೆ ಪೇಂಟ್ ಎಲ್ಲ. ಅದು ಮುಂದೆಗಡೆ ನಾವು ಫ್ರಂಟ್ಗೆ ನಾವು ಬೇರೆದು ಹೇಳಿದ್ದು, ಆದರೆ ಅವರು ಡಿಸೈನ್ ಬೇರೆದು ಹಾಕ್ಬಿಟ್ಟಿದ್ದಾರೆ, ಅದೊಂದು ಮಿಸ್ಟೇಕ್ ಮಾಡಿದ್ದಾರೆ ಅಷ್ಟೇ. ನೋಡಿ ಯಾವ ಥರ ಇದೆ ತೊಟ್ಟಿ ಅಂತ ತೋರಿಸ್ತೀನಿ. ಫುಲ್ಲು ಎಲ್ಲ ಚೆನ್ನಾಗೆಲ್ಲ ಗಲೀಜಾಗಿಬಿಟ್ಟಿದೆ. ಮೇಲ್ಗಡೆ ನೀರು ಚೆನ್ನಾಗಿತ್ತು, ಯಾವಾಗ ಇವು ತಾತ ಕೆಳಗಡೆ ಇಳಿದ್ರಲ್ಲ, ಸೊ ಅವಾಗೆಲ್ಲ ಫುಲ್ಲು ಗಲೀಜಾಗ್ಬಿಡ್ತು ನೀರೆಲ್ಲ. ಅದು ನೋಡಿ ಹೆಂಗೆ ಪಾಚಿ ಕಟ್ಬಿಟ್ಟಿದೆ. ಅದೆಲ್ಲ ಇವಾಗ ಕ್ಲೀನಾಗಿ ಕೆರಿಬೇಕು, ಕೆರೆದ್ರೆ ಫುಲ್ ಎಲ್ಲ ಕ್ಲೀನ್ ಆಗುತ್ತೆ. ಸ್ವಲ್ಪ ಒಣಗಿಬಿಟ್ಟು ಪೇಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ನಾಳೆ ನೀರು ಬಿಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬೇಡ ಅಂತ ಅಂದ್ಬಿಟ್ಟು ಫುಲ್ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಟ್ವಿ. ಹಬ್ಬ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಪೇಂಟ್ ಮಿಕ್ಕಿದೆಯಲ್ಲ, ಅದೆಲ್ಲ ಇನ್ನೊಂದು ಸತಿ ಯಾವಾಗ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಒಂದಿನ ಒಣಗಿಬಿಟ್ಟು ಆಮೇಲೆ ಪೇಂಟ್ ಮಾಡಿದರೆ ಚೆನ್ನಾಗಿರುತ್ತೆ, ಮತ್ತು ಪಾಚಿ ಕಟ್ಟಲ್ಲ. ಸೊ ಹಂಗಾಗಿ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ. ಇವಾಗೆಲ್ಲ ಫುಲ್ ಕ್ಲಿಯರಾಗೆಲ್ಲ ಕ್ಲೀನಾಗಿದೆ, ಏನು ಸ್ವಲ್ಪ ಸೌದೆಗಳಿದೆ ಅಷ್ಟೇ. ಇಲ್ಲೆಲ್ಲ ಫುಲ್ ಕ್ಲೀನಾಗಿದೆ. ಕಾರ್ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ದೊಡ್ಡ ಮಾಮ ಚಪ್ಪರ ಹಾಕ್ಕೊಂಡಿದ್ದಾರೆ ಇಲ್ಲಿ. ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ವಿ, ಮತ್ತು ಬಟ್ಟೆ ನನ್ನವು ಅರ್ಶನವು ಸ್ವಲ್ಪ ಜಾಸ್ತಿ ಇದ್ವು ಬಟ್ಟೆಗಳು, ಮತ್ತು ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ವಿ. ನಮ್ಮ ಭವ್ಯ ಮೇಡಮ್ ಅವರು ಭೂತಪ್ಪನ ಗುಡಿ ಹತ್ರ ಬಂದಿದ್ದಾರೆ. ಡೈಲಿ ಬರ್ತೀರಾ ಮೇಡಮ್ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ? ಒಳಗೆ ಬೀಗ ಹಾಕಿಲ್ವಲ್ಲ, ಯಾರು ಹೋಗಲ್ವಲ್ಲ ಯಾರನ್ನು? ಇಲ್ಲಿ ಹಚ್ಚಿದೆ ಭವ್ಯ, ಹೇ ಕೆಟ್ಟೋಗುತ್ತೆ. ಇಲ್ಲಿ ಬಾರಮ್ಮ ಗುಡಿದಾಗ. ಇಲ್ಲಿ ಬಾಮ್ಮ, ಈ ಕಡೆ ಇಲ್ಲಿ ಬನ್ನಿ. ಭವ್ಯ ಅಂದರೆ ಹೊರಗಿನ ಭೂತಪ್ಪನ? ಹಾಂ, ನಾನು ಅವಾಗ ಇದು ಸೀಟೆಲ್ಲ ಹಾಕ್ಸ್ಬೇಕಾರೆ ಅಲ್ಲಿ ಅಮ್ಮರ ಮನೆ ಹತ್ರ ಇದ್ದೆ. ಸ್ವಾಮಿ ಕಾಪಾಡಪ್ಪ ತಂದೆ.
ಭವ್ಯ ಡೈಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಳೆ. ನಾನೆಂದೂ ಅವಳ ಜೊತೆ ಬಂದಿಲ್ಲ, ಇದೇ ಫಸ್ಟ್ ಟೈಮು. ಬಾ ಇವತ್ತು ಅಕ್ಕ ಅಂತ ಕರ್ಕೊಂಡ್ಬಂದ್ಲು, ಅದಕ್ಕೆ ನಾನು ಬಂದೆ. ಅದೇ ಹೇಳ್ತಿದ್ದೆ ಅವಳಿಗೆ, ಚೆನ್ನಾಗಿ ಪೂಜೆ ಮಾಡು, ಚೆನ್ನಾಗಿ ಬೇಡ್ಕೊ ಭೂತಪ್ಪಂಗೆ, ಗಂಡು ಹುಡ್ಕ ಕೊಡಪ್ಪ ನನಗೆ ಅಂತ ಅಂದ್ಬಿಟ್ಟು ಬೇಡ್ಕೊತಿದ್ದೆ. ಅದಕ್ಕೆ ಅವಳು ನಗ್ತಾಯಿದ್ಲು. ಮದುವೆ ಹಾಕಿದ ಮುಂಚೆಲೇ ನಾವು ಒಂದ್ಸತಿ ಇಲ್ಲಿ ಬಂದಿದ್ವಿ ಭೂತಪ್ಪನ ಕುಡಿಯೋದಕ್ಕೆ. ಆವಾಗ ದೊಡ್ಡ ಜಾತ್ರೆ ಮಾಡಿದರು. ಆಮೇಲೆ ಆವಾಗ ಜಾತ್ರೆ ಮಾಡಿದ್ದು ಮತ್ತು 5 ವರ್ಷ ಗ್ಯಾಪ್ ಆಯಿತು. ಮತ್ತೆ ನನ್ನ ಬಾಂಟಿಗೆ ಜಾತ್ರೆ ಮಾಡಿದರು. ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಮಾಮನ ಮಕ್ಕಳೆಲ್ಲ ಇಲ್ಲೆಲ್ಲ ಚೆನ್ನಾಗಿ ಆಟಾಡ್ಕೊತಿದ್ವಿ. ಅವಾಗಿನ ಪುಟಾಣಿ ಗುಡಿ ಥರ ಇತ್ತು ಅಷ್ಟೇ, ಈ ಥರ ಕಟ್ಟಿರಲಿಲ್ಲ ಇನ್ನು ದೇವಸ್ಥಾನ ಎಲ್ಲನೂ. ಮತ್ತು ಅಲ್ಲಿ ಆಲದ ಮರ ಹತ್ರ ಕೆಳಗಡೆ ಮಳ್ಳು ಹೊಡ್ಸಿದ್ರು. ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗೆಲ್ಲ ಕಾಮಿಡಿ ಮಾಡ್ಕೊಂಡು ಬರ್ತಾಯಿದ್ವಿ. ಸ್ಲೋ ನಿಧಾನ. ನಮ್ಮ ಸಂಗೀತ ಮೇಡಮ್ ಬರ್ತಾ ಇದ್ದಾರೆ ಇವಾಗ. ಹಿಂಗೆ ಹಾಕ್ಲಾ ಸಂಗೀತ, ಹಿಂಗೆ ಹಾಕ್ಲಾ? ಹಾಕ್ತೀನಿ. ಸಂಗೀತಂಗೆ ವೀಡಿಯೋ ಹಾಕ್ತೀನಿ ಅಂತಾಳೆ. ಅವಳು ಬೇಡ ಅಂತಾಳೆ, ನಮ್ಮ ಅಪ್ಪ ಬೈದತಕ್ಕ ಅಂತ. ಇವಳು ಸಿಂಚು ಆದರೆ ಅಕ್ಕ ಬಾ ಅಕ್ಕ ಇಲ್ಲಿ ಕುಂಬಳಕಾಯಿ ತೋರಿಸ್ತೀನಿ ಬಾರಕ್ಕ ವೀಡಿಯೋ ಮಾಡ್ಕೊ ಅಂತ ಸುಮ್ಮನೆ ಕರೀತಾನೆ ಇದ್ದಾಳೆ. ಸಣ್ಣದು ಕುಂಬಳಕಾಯಿ ನಾವು ಮೆಣಸಿನಕಾಯಿ ಗಿಡ ಹಾಕೊಂಡಿದ್ರೆ ನೀವೆಲ್ಲ ನೀವು ಇಲ್ಲಿ. ಇಲ್ಲಮ್ಮ ಎರಡು ಇದಾವ. ಇದಾ? ಕಾಣ್ತು ಇದಮ್ಮ ನಿಮಿಷ, ಅಲ್ಲಿದೆ ನೋಡಿ. ಬಂದೆ ಕಣಕ್ಕೋ. ಹಂಗೆಲ್ಲ ಎಲ್ಲಾರು ಒಂದು ಕೊಡ್ತೀರಮ್ಮ ಹಂಗಾದ್ರೆ. ಅಯ್ಯಮ್ಮ ಸಿಂಚು ತೋರಿಸ್ತಾಳ ಹಂಗಾದ್ರೆ. ಅದು ಅದೇನೆ ದೊಡ್ಡದು. ಇನ್ನು ಅದಕ್ಕಿಂತ ದೊಡ್ಡದೈತಿ. ಇಲ್ಲೊಂದೈತಾ ಅಲ್ಲೊಂದೈತಾ ತಿರುಗಿ ಇಲ್ಲೇ. ಪರವಾಗಿಲ್ಲ ಕಣೆ, ಚೆನ್ನಾಗಿ ಬಿಟ್ಟಿವಲ್ಲ ನಿನ್ನೆ. ಅಲ್ಲೊಂದೈತೆ ನೋಡಿ, ಅಷ್ಟು ಹಬ್ಬಿಡುದು. ಹೂನಲ್ಲ. ಸೂಪರ್ ಹಾಕಿದ್ಕೋ ಸಾತ್ಕ ಆಯ್ತು. ಬೈಸಿ ಬನ್ನಿ ಅದ್ಕೊಳ್ಳಿ ಹೋಗ್ಬಿಡುವ. ಮುಗಿಸ್ಕೊಳ್ತ ಅಲ್ಲೊಂದು ಇಲ್ಲೊಂದು ಇತ್ತಲ್ಲ ಅಂಗಡಿ ಮನೆ ಹತ್ರ ಒಂದು, ಮತ್ತು ಬಂಡ್ವೆ ಅಡಿಗಳೊಂದು. ಅದಕ್ಕೆ ಅಲ್ಲೊಂದು ಇದೆ ಅಂತ ಅಂದ್ಬಿಟ್ಟು ತಂದ್ಬಿಟ್ಟು ಒಟ್ಟಿಗೆ ಬಿಟ್ಟೆ. ಅದು ಸೀದಾ ನಮ್ಮ ಮನೆ ಹತ್ರನೇ ಬಂದುಬಿಟ್ಟಿದೆ. ಅದು ಮನೆ ಪಕ್ಕದಲ್ಲೇ ಅಲ್ಲ ಇರೋದು ಬಂಡ್ವೆ. ಅದಕ್ಕೆ ಆ ಬಂಡೆ ಸೊಂದಿಂದ ಬಂದುಬಿಟ್ಟಿದೆ. ಎರಡು ಸುಮ್ಮನೆ ಬಿಡ್ಕೊತಾ ಇದ್ದಾವೆ ಹಂಗೆ. ಪಾಪ ಹೊಟ್ಟೆ ಎಸ್ಕೊಬಿಟ್ಟಿದ್ದಾವೆ. ಯಾರೋ ಕಾಲು ಒಯ್ದಿಲ್ಲ ಪಾಪ. ಅವ್ರ ಅಮ್ಮ ಅದು ಬಂದಿಲ್ಲ ಹುಡುಕೊಂಡು. ಮೊನ್ನೆ ಬಂದಂಗೆ ಬಂತು. ನಾನು ಯಾವುದೋ ಬೇರೆ ಬೇಕು ಅಂತ ಅಂದ್ಬಿಟ್ಟು ಓಡಿಸ್ಬಿಟ್ಟೆ. ನನಗೆ ಗೊತ್ತಿರಲಿಲ್ಲ ಹಿಂಗೆ ಮರಿ ಹುಡ್ಕೊಂಡ್ಬಂದಿದ್ದೆ ಅಂತ ಗೊತ್ತಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ. ಅದಕ್ಕೆ ಓಡಿಸ್ಬಿಟ್ಟೆ. ಪಾಪ ನನಗೆ ಅಯ್ಯೋ ಅನ್ನಿಸ್ತು. ನಾನು ಮತ್ತು ಅಜ್ಜಿ ಎಲ್ಲ ನೆಲ ಎಲ್ಲ ಒರೆಸಿದ್ವಿ ಅವಾಗಲೇ. ಅಜ್ಜಿ ಎಲ್ಲ ಚಾಪೀಸಲ್ಲೆಲ್ಲ ರಂಗೋಲಿ ಥರ ಬರೆದ್ಬಿಟ್ಟು ಮತ್ತು ಬಟ್ಟಿಕ್ಕಿದ್ರು. ಇವಳು ಗೊತ್ತಿರಲಿಲ್ಲ ಅನಿಸುತ್ತೆ. ಮತ್ತು ಉದಾಸ್ಲೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಬಟ್ಟಿಕ್ಬಿಟ್ಟು ಅವಳೇನೆ ಕಮಲ್ದು ಹಾಕ್ತಾಯಿದ್ದಾಳೆ. ಅವಳಿಗೆ ಹೆಂಗೆ ಅಂದರೆ ಆ ದೇವ್ರ ಸಾಮಾನೆಲ್ಲ ತೊಳೆಯೋದು ಮತ್ತು ಬಟ್ಟಿಕ್ಕೋದು, ಉದಾಸ್ಲು ತೊಳೆಯೋದು ಮತ್ತು ಬಟ್ಟಿಕ್ಕೋದು, ರಂಗೋಲಿ ಹೋಗೋದಂತ ತುಂಬ ಇಷ್ಟ ಅವಳಿಗೆ. ಹಂಗಾಗಿ ಆ ಥರ ಮಾಡ್ತಾಳಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಬೇರೆಯವ್ರಿಗೆ ರೀಚ್ ಆಗುತ್ತೆ. ಸೊ ಅದಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.